ರಾಜ್ಯದ ಮುಖ್ಯಮಂತ್ರಿ ಅಂತಂದರೆ 7 ಕೋಟಿ ಜನರ ಪ್ರತಿನಿಧಿ ಅವರು. ಅಲ್ಲಿ ನಾವು ಪರ್ಮಿಷನ್ ತಗೊಂಡು ನಮ್ಮದೇ ಸರ್ಕಾರ ಇದ್ದರೂ ಕೂಡ ನಾವು ಪರ್ಮಿಷನ್ ತಗೊಂಡು ಇವತ್ತಿನ ದಿವಸ ಆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆವಾಗ ಆ ಮೈದಾನದೊಳಗಡೆ ವಿರೋಧ ಪಕ್ಷದವರು ಬಂದು ಹೋರಾಟ ಮಾಡಬೇಕು ಅಂದಾಗ ಪೊಲೀಸವರು ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು, ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾಯಿದ್ರು, ಒಂದು ವೇಳೆ ಅಹಿತರ ಘಟನೆಗಳು ಆಗಿದ್ದೆ ಆದರೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಅಂತಕ್ಕಂಥ ವಿಚಾರ ಅವರು ವೈಯಕ್ತಿಕವಾಗಿ ಹೇಳೋದಕ್ಕಿಂತ ಹೆಚ್ಚಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅಹಿತರ ಘಟನೆಗಳಾಗಿದ್ದೆ ಆದರೆ ಪೊಲೀಸ್ ವೈಫಲ್ಯ ಅಲ್ವಾ ಅದು? ಇವತ್ತು ಕಪ್ಪು ಪಟ್ಟಿ ಹಾಕೊಂಡಿರೋನ್ನ ಸ್ಟೇಜ್ ಮುಂದೆ ಬಿಡ್ಲಿಕ್ಕೆ ಹೋಗ್ತೀರಿ, ಮತ್ತು ಇನ್ನೊಬ್ರು ಯಾರೋ ಬಂದು ಸ್ಟೇಜ್ ಹತ್ರ ಬಂದು ಕುತ್ಕೊಂಡು ಮಾಡಬಾರ್ದು ಮಾಡಿದ್ರೆ ಯಾರು ಜವಾಬ್ದಾರಿ ಆಗ್ತಾರೆ? ಇದು ಸೆಕ್ಯೂರಿಟಿ ದೃಷ್ಟಿಯಿಂದಾಗಿ ಅಲ್ಲಿರ್ತಕ್ಕಂಥ DYSPನ ಕರೆದು ನೀವು ಮಾಡಿರೋ ತಪ್ಪು ನಿಮ್ಮ SP ಎಲ್ಲಿ ಅಂತಕ್ಕಂಥ ವಿಚಾರನ ಕೇಳಿರ್ತಾರೆ. ಮುಖ್ಯಮಂತ್ರಿಯಾಗಿ ಒಂದು ಸ್ವಲ್ಪ ಗದರಿ ಮಾತಾಡ್ತಕ್ಕಂಥ ತಪ್ಪಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಪೊಲೀಸ್ನವರು ಪ್ರೊಟೆಸ್ಟ್ ಮಾಡೋರನ್ನೆಲ್ಲ ಸ್ಟೇಜ್ ಮುಂದೆ ಬಿಡೋದೇ ಆದರೆ ವಾಟ್ ಕೈಂಡ್ ಆಫ್ ಪ್ರೊಟೆಕ್ಷನ್ ಯು ಆರ್ ಗಿವಿಂಗ್? ದಿಸ್ ಇಸ್ ನಾಟ್ ಕರೆಕ್ಟ್. ಚೀಫ್ ಮಿನಿಸ್ಟರ್ನ ತಲಾಟೆ ತಗೊಂಡಿರಬೇಕಾದ್ರೆ ಅದು ಆಡಳಿತ ದೃಷ್ಟಿಯಿಂದಾಗಿ ಮತ್ತು ಸೆಕ್ಯೂರಿಟಿ ದೃಷ್ಟಿಯಿಂದ ಕ್ರಮ ಕೈಗೊಂಡಿದ್ರೆ ಹೊರತು ರಾಜಕೀಯ ಪ್ರೇರಿತವೂ ಅಲ್ಲ, ಅದು ದುರ್ನಡತೆಯೂ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ.